ಇಲ್ಲಿ ಬಾ ಈಗ ಇಲ್ಲಿ ಬಾ ಮೇಲೆ. ಹಾಂ, ಇದು ಕಾರೇನಾ? ಇದು ಕಾರೇನ. ಇದು ಹಾಂ, ಕಾರಿ ಕಾರೆ. ಹಳೆ ಮರ. ಮತ್ತೆ ಎಷ್ಟು ದಪ್ಪ ಇದೆ ಅದು? ಹೌದು, ದೊಡ್ಡ ಮರ. ಹಾಂ, ದೊಡ್ಡ ಮರ. ಹ್ಞೂ, ಅಲ್ಲಿವರೆಗೆ ಹೋಗಿದೆ ಕಾರೆ. ಅದ್ರ ಮೇಲೆ ಇನ್ನೊಂದು ಹತ್ಕೊಂಡು ಇದು ಬಸ್ರಿನಾ? ಇನ್ನೊಂದು ಇದು ಬಸ್ರಿ. ಬಸ್ರಿನೇನಾ? ಅದೇ ಥರದ್ದು ಇನ್ನೊಂದ ಬಸ್ರಿ ಮರ. ಇದ್ರಾಗ ಮಿಟ್ಲಿ ಮರನ ಸೇರೈತಿ. ಮಿಟ್ಲಿ. ಇದು ಇದು ಅದು ಮಿಟ್ಲಿ. ಅದು ಹಾಂ, ಇದು ಅದೇ ಥರ ಇನ್ನೊಂದು ಮರದ ಹತ್ಕೊಂಡು ಹೋಗುವಂಥದ್ದಲ್ಲ ಇದು? ಹೌದು, ಈ ಬೆಳೆದು ಮಿಟ್ಲಿ. ಹೌದು. ಹಾಂ, ಬಸ್ರಿ ಯಾವುದು? ಇದಾ ಬಸ್ರಿ? ಹಾಂ, ಇದು. ಹಾಂ, ಇದು ಇದು ಬಸ್ರಿ. ಹೌದು. ಇದು ಕಾರೆ ಅಲ್ಲ? ಹಾಂ, ಓಕೆ. ಸೊ 2 species ficus. One is having that white bark, another one is having brown bark. Here you can see both. The white barked ficus, and this is the little darker one. Then it has climbed down to Terminalia bellerica, which is there somewhere in between over there. ಭಯಂಕರ ಮರ ಇದು. ಒಂದಲ್ಲ, 3-4 ಮರ ಇದೆ. ಇನ್ನೊಂದು ಮರ ತೋರಿಸ್ತೀನಿ ತಡಿ ನನಗೆ. ಅಲ್ಲಿ ಅದ್ರದ್ದು ಎಲೆ ಇದು ರಫ್ ಆಗಿರುತ್ತೆ ನೋಡಿ ಎಲೆ. ಇದು ಇಲ್ಲಿ ಅಲ್ಲ, ಇದು. ಹಾಂ, ಇದು 4ನೇ ಮರ, ಇದ್ರೊಳಗೆ ಇರೋದು. ಇದು ಬಸ್ರಿ ಇದಾ? ಇದು ಹಾಂ. ಸೊ ಈಗ ಈ ಸ್ವಲ್ಪ ಕಪ್ಪು ಬಣ್ಣ ಇರೋದು ಬಸ್ರಿ, ಸ್ವಲ್ಪ ಬಿಳಿ ಇರೋದು ಇನ್ನೊಂದು ಯಾವುದೋ ಒಂದು. ಬಿಳಿ ಇರೋದು ಬಸ್ರಿ. ಅದು ಬಸ್ರಿ. ಅದು ಬಿಳಿದು, ಅದು ಹತ್ತಿಗಿನತ್ತಲ್ಲ. ಹಾಂ, ಅದು ಬಸ್ರಿ. ಹಾಂ. ಇದು ಅದು ಪಕ್ಕಕ್ಕೆ ಮಿಟ್ಲಿ. ಪಕ್ಕಕ್ಕಿರೋದು ಮಿಟ್ಲಿ. ಹಾಂ, ಅದು ಸ್ವಲ್ಪ ಬೆಳ್ಳಿಗಿದೆ ಅದು. ಹಾಂ, ಅಲ್ಲ? ಮಧ್ಯದ್ದು ತಾರೆ ಅಣ್ಣ. ತಾರೆ. ಆಮೇಲೆ ಇದು ಒಂದಿದೆ ಅದ್ರ ಜೊತೆಗೆ. ಇದು ಇದೆ ಮಿಟ್ಲಿ ಅಣ್ಣ. ಇದು ಮಿಟ್ಲಿನ? ಇದು ಇದ್ರದ್ದಲ್ವ? ಇನ್ನೊಂದು ಏನೋ ಒಂದು ಹತ್ಕೊಂಡಿದೆಯಾ ಅಲ್ಲಿ? ಇದು ಹೋಮಕ್ಕೆಲ್ಲ ಹಾಕ್ತಾರಲ್ಲ. ಅದು ಗೊತ್ತಾಯಿತು. ಆ ಮಿಟ್ಲಿಗೆ ಹೋಮಕ್ಕೆ ಹಾಕ್ತಾರಾ? ಹಾಂ, ಅದು ಕಡ್ಡಿ ಹಾಕ್ತಾರೆ. ಕಡ್ಡಿ ಹಾಕ್ತಾರೆ. ಅದಷ್ಟು ತಾರಿಮರ್ ಬಿಡೋನೆ ಅಷ್ಟು. ಹಾಂ, ಹೌದಲ್ಲ? ಹೊಂದಿಗೆ ಬಿಟ್ಟೈತಿ. ಓ, ಇಂಥದ್ದಿದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಬಳ್ಳಿಗಳು ಬೇರೆ ಸುಮಾರು ಇದ್ದಾವೆ ಒಳಗಿಂದ ಒಳಗೆ. ಹಾಂ, ಇದು ನೀ ಹೇಳೋದು ಇದ್ರದ್ದು? ಹಾಂ, ಇದು ಬಸ್ರಿ. ಇದು ಬಸ್ರಿ. ಇದು ಹಾಂ, ಒಟ್ಟು ಕನ್ಫ್ಯೂಸ್ ಆಗುತ್ತೆ. ಇದು ಪುನಃ ಬಂದು ನೋಡ್ಬೇಕು ಇನ್ನೊಂದು ಸರ್ತಿ ಕರೆಕ್ಟಾಗಿ. So 2 species of ficus, then Strabulus asper, and then Terminalia bellerica. This is hosting the two of the
those ficuses. ಬಸ್ರಿನೂ ಅಲ್ಲ ಇದು, ಬಸ್ರಿ ಅಲ್ವಾ? ಅದು ಅದ್ರಾಗೆ ಒಂಥರ ಚೇಂಜ್ ಐತಪ್ಪ ಜಾತಿದು. ಹಾಂ, ಗೊತ್ತಾಯ್ತು ನನಗೆ ಯಾವುದು ಅಂತ. ಬಸ್ರಿ ಅಲ್ಲ. ಆ ಕನ್ನಡದ ಹೆಸರು ಗೊತ್ತಿಲ್ಲ ಅದು. ಇದ್ರ ಒಳಗಡೆ ಗುಹೆ ಎಲ್ಲ ಇದ್ದಂಗಿದೆ. ಹೌದು. ಅದು ಹಾವು ಎಲ್ಲ ಇರ್ಬೋದು. ಹಾಂ. ಹಾಂ, ಓಕೆ. ದಿಸ್ ಹ್ಯಾಸ್ ಟು ಬಿ ಸ್ಟಡಿಡ್ ಮೋರ್ ಕ್ಲೋಸ್ಲಿ ಟು ಫೈಂಡ್ ಔಟ್ ವಿಚ್ ಈಸ್ ವೇರ್. ದಟ್ ಈಸ್ ದ ಟರ್ಮಿನ್ ಏರಿಯಾ ಬೆಲೇರಿಕಾ ಓವರ್ ದೇರ್. That is Terminalia Bellerica. Then the roots of that ficus can be seen on the side, that one. ಹಾಂ, ಇಷ್ಟು ಎಂಥ ಮರ ಇದೆ. ಓಕೆ, ಇಳಿಬಾರ್ದು. ನನಗೆ ಇದು ಹೋಮಕ್ಕೆ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಇದು ಇಲ್ಲಿ ಹಾಕ್ತಾರೆ. ಯಾವ್ದು ನಮ್ಮ ಇಲ್ಲಿ ಹೋಮಕ್ಕೆ ಇಲ್ಲಿ ಅದಕ್ಕೆ ಹಾಕಲ್ಲ, ಹಾಂ, ಮತ್ತೆ ಬೇರೆ ಹೋಮಕ್ಕೆಲ್ಲ ಹಾಕ್ತಾರೆ. ಇಲ್ಲಿ ಹಾಕಲ್ವಾ? ಇಲ್ಲ. ಇಲ್ಲಿ ಹಾಕೋದು ನಾವು ಲಕ್ಕಿ ಮತ್ತು ಇದು ಹತ್ತಿ, ಹತ್ತಿ, ಬಿಲ್ಪತ್ರೆ, ಪಲ್ಶ, ಹಾಂ, ಮುತ್ಲ, ಮುತ್ತು. ಹಾಂ, ಅದೇ. ಹಾಂ, ಓಕೆ. ಸ್ವಲ್ಪ ಆ ಕಡೆ ಹೋಗು, ದೂರದಿಂದ ಒಂದು ಸರ್ತಿ ಫೋಟೋ ಹೊಡೆದು ಕ್ಲೋಸ್ ಮಾಡೋಣ. ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಬಂತು. ಹೌದು. So here we can see this tree. Now it is so huge that base is here. Then one of the ficus has gone sideways like that with the two branches. One is going that side, one is going this side. So that is the branch that is going to the other side, and one more branch is coming like this, with the hanging roots can be seen. All that. Then, so one ficus is going like that. One more has gone all the way to the top. That could be that ficus microcarpa maybe. ಬಸ್ರಿ ಇಲ್ವಾ ಇದರಲ್ಲಿ? ಇದರಲ್ಲಿ ಬಸ್ರಿ ಮರ ಇಲ್ವಾ ಹಂಗಾದ್ರೆ? ಇದು ಬಸ್ರಿ ಅಲ್ಲಪ್ಪ, ಬಸ್ರಿ ಅಲ್ಲ. ಅಲ್ಲ, ಹಾಂ, ಇನ್ನೊಂದು. ಹಾಂ, ಓಕೆ. ಏನೋ ಒಂದು ಜಾತಿ ಇದೆ. ಆಮೇಲೆ ಹಿಂದ್ಗಡೆ ಕಾರ ದೊಡ್ಡ ದೊಡ್ಡ ಎಲೆ ಅಲ್ಲಿ ಕಾಣುತ್ತೆ ನೋಡಿ ಹಿಂದೆ. Then that gigantic terminalia is there, whose leaves can be visible on top actually. That bigger leaves what you see there, that is terminalia. So this is the mighty ficus, and lots of ficus are there. It is a topic by itself. People can specialize in this ficus species and their ecology. Oh, okay.